ಥರದ ರೌಡಿಸಮ್ ಯಾವ ಕಾಲಘಟ್ಟದಲ್ಲಿ ಬೆಳೀತು ಅಂದರೆ, ಮೊದಲಿಗೆ ಅದು ಈ ಮಾರ್ಕೆಟ್ಗಳಲ್ಲಿ ಮಾತ್ರ ರೌಡಿಸಮ್ ಇತ್ತು. ಈ ಮಾರ್ಕೆಟು, ಸಿಟಿ ಮಾರ್ಕೆಟು, ಕಲಾಸಪಾಳ್ಯ, ಯಶವಂತಪುರ ಮಾರ್ಕೆಟು, ಕೆ ಆರ್ ಪುರ ಮಾರ್ಕೆಟುಗಳು, ಈ ಮಾರ್ಕೆಟ್ಗಳಲ್ಲಿ ವ್ಯಾಪಾರ ಮಾಡೋರ ಹತ್ರ ಈ ಹಳ್ಳಿಗಳಿಂದ ಬಂದು ವ್ಯಾಪಾರ ಮಾಡ್ತಾಯಿದ್ರು. ತರಕಾರಿ ಬುಟ್ಟಿಗಳು ತಂದು ಬೆಂಗಳೂರು ನಗರದಲ್ಲಿ ತರಕಾರಿಗಳನ್ನ ಗಾಡಿಗಳಲ್ಲಿ ಬುಟ್ಟಿಗಳಲ್ಲಿ ತರೋರು. ಆ ತರಬೇಕಾದ್ರೆ ಅದಕ್ಕೆ ದಳ್ಳಾಳಿಗಳಿರ್ತಾ ಇದ್ರು. ಅವ್ರಿಗೆ ಮಾರಾಟ ಮಾಡಬೇಕು, ಇವ್ರಿಗೆ ಮಾರಾಟ ಮಾಡಬೇಕು ಅನ್ನೋ ಏನು ಕಂಡೀಷನ್ಸ್ ಆಗ್ತಾಯಿದ್ರು. ಆವಾಗ ಈ ರೈತರು ಯಾರಕ್ಕೆ ಹೆದರ್ತಾರೆ, ಕೇರ್ ಮಾಡೋದಿಲ್ಲ. ಅವ್ರನ್ನ ಹೆದರ್ಸ್ಲಿಕ್ಕೆ ಸಣ್ಣ ಪುಟ್ಟ ರೋಡಿಗಳನ್ನ ಬಿಡ್ತಾ ಇದ್ರು, ಹೆದರ್ಸಿ ಕುಡಿಸಿ ಗಲಾಟೆ ಮಾಡಿಸೋದು, ಈ ಥರದ್ದೆಲ್ಲ. ಇಲ್ಲಿಂದ ರೋಡಿಸಮ್ ಸ್ಟಾರ್ಟ್ ಆಗಿದೆ. ಅದು ರೋಡಿಸಮ್ ಹಂಗೆ ಸ್ಟಾರ್ಟ್ ಆಯಿತು. ಆ ಮಾರ್ಕೆಟ್ ಸುತ್ತಮುತ್ತ ಇರುವಂಥ ಈ ಕೂಲಿ ಕಾರ್ಮಿಕರನ್ನ ದುರುಪಯೋಗ ಮಾಡಿಕೊಂಡ್ರು. ಆಮೇಲೆ ಅಲ್ಲಿ ಮಾರಾಟಗಾರರು, ತರಕಾರಿ ಮಾರಾಟಗಾರರನ್ನ ದುರುಪಯೋಗ ಮಾಡಿಕೊಂಡು, ನಿನಗೆ ಜಾಸ್ತಿ ಸಿಗಲ್ಲ, ಇವನು ಕಮ್ಮಿ ಸಿಗುತ್ತೆ, ಈ ಥರದ್ದೆಲ್ಲ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡಿ ಸಣ್ಣ ಮಟ್ಟದ ರೌಡಿಸಮ್ ಪ್ರಾರಂಭ ಆಯಿತು. ಅದಾದ ಮೇಲೆ ಅಲ್ಲಿಂದ ಕಾರ್ಮಿಕ ಸಂಘಗಳು ಜಾಸ್ತಿ ಇತ್ತು ಬೆಂಗಳೂರು ನಗರದಲ್ಲಿ. ಈ ಏನು ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳು ಬೆಂಗಳೂರಿಗೆ ಬಂದಾಗ ಕಾರ್ಮಿಕ ಸಂಘಟನೆಗಳು ಬಲಾಢ್ಯವಾಗಿ ಬೆಳೀತು. ಕಾರ್ಮಿಕ ಸಂಘಟನೆಯ ಹಿಡಿತವನ್ನ ರಾಜಕೀಯ ಪಕ್ಷಗಳು ತಗೊಳ್ಬೇಕು ಅಂತ ಎಲ್ಲ ಕಾರ್ಮಿಕ ಸಂಘಟನೆ ಹಿಂದೆ ಒಂದು ರಾಜಕೀಯ ಪಕ್ಷ ಇರುತ್ತೆ, ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಈಗ ಕಾರ್ಮಿಕ ಸಂಘಟನೆಯವರು ಅದನ್ನೆಲ್ಲ ಈ ಗೂಂಡಾಗಿರಿ, ರೌಡಿಸಮ್ ಈಗ ಮಾಡ್ತಾ ಇಲ್ಲ. ಆಗ ಪರೋಕ್ಷವಾಗಿ ಮಾಡೋರು ಅವರು, ನೇರವಾಗಿ ಅವರು ಈ ರೌಡಿಸಮ್ನ ಮಾಡ್ತಾ ಇರಲಿಲ್ಲ. ಈ ಚುನಾವಣೆಗಳು, ಕಾರ್ಮಿಕ ಸಂಘದ ಚುನಾವಣೆ, ಒಂದು ಕಾರ್ಮಿಕ ಸಂಘದವರು ಇಡೀ ಕಾರ್ಖಾನೆಯ ಕಾರ್ಮಿಕ ಸಂಘಟನೆಯನ್ನ ತಮ್ಮ ಹಿಡಿತಕ್ಕೆ ತಗೊಳ್ಬೇಕು ಅನ್ನೋ ಚಿತಾವಣೆ ಮಾಡಿ ಗುಂಡಾಗಿರಿ ಮಾಡೋರು, ಬೆದರಿಕೆ ಹಾಕೋರು, ಈ ಥರ ಬೆಳೆದಿದ್ದು ಈ ಪರೋಕ್ಷವಾಗಿ ಈ ರಾಜಕೀಯ ಪಕ್ಷಗಳು ನಿಂತ್ಕೊಂಡ ಮೇಲೆ ಅಲ್ಲಿಂದ ಅದು ಆಗ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳಿತ್ತು. HMT, HAL, ITI, ಮೈಕೋ, ಈ ಥರ ಫ್ಯಾಕ್ಟ್ರಿಗಳು, ಸಾವಿರಾರು ಜನ ಕಾರ್ಮಿಕರು ಕೆಲಸ ಮಾಡುವಂಥ ಜಾಗ. ಅದ ಕಾರ್ಮಿಕ ಸಂಘದ ಹಿಡಿತವನ್ನು ಸಾಧಿಸೋದಕ್ಕೆ ತಂಡಗಳು ಬೆಳೀತು. ಬೆಳೀತಾ ಈ ನಗರಸಭೆ, ಈ ಆವಾಗ ಬೆಂಗಳೂರು ಏನು ನಗರಸಭೆ ಕಾರ್ಪೊರೇಷನ್ ವ್ಯಾಪ್ತಿಲಿ ಈ ಚುನಾವಣೆಗಳಾದಾಗ ಈ ಇಂಥವ್ರನ್ನೆಲ್ಲ ಉಪಯೋಗಿಸ್ಕೊಳ್ತಾ ಇದ್ರು. ಈ ಕಾರ್ಮಿಕ ಈ ಸಂಘಟನೆಯಲ್ಲಿರೋರು, ಈ ಕೊಳಚೆ ಪ್ರದೇಶದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ರೋಡಿಗಳನ್ನ ಓಟ್ಗಳು ಇವ್ರಿಗೆ ಹಾಕೋ ರೀತಿಲಿ ಈ ರಾಜಕೀಯ ಪಕ್ಷಗಳು ಶುರುವಾದವು. ಅಲ್ಲಿಂದ ಅದು ವಿದ್ಯಾರ್ಥಿ ಸಂಘಟನೆಗಳಿಗೆ ಬಂತು. ಈಗ ಏನು ವಿದ್ಯಾರ್ಥಿ ಸಂಘಟನೆಗಳು ಬಂದಾಗ ಆ ವಿದ್ಯಾರ್ಥಿ ಪರಿಷತ್ ಎಲೆಕ್ಷನ್ ಗೆಲ್ಲಬೇಕು. ಆ ವಿದ್ಯಾರ್ಥಿ ಸಂಘಟನೆಗಳು ಪ್ರಾರಂಭ ಆದಾಗ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳ ಹಿಂದೆ ಒಂದು ರಾಜಕೀಯ ಪಕ್ಷ ಇರೋದು. ಇವರೆಲ್ಲ ಇವತ್ತು ಹೇಳ್ಬೋದು ನಾವು ಯಾವ ರಾಜಕೀಯ ಪಕ್ಷಕ್ಕೂ ಸೇರಿಲ್ಲ ಅಂತ. ಎಲ್ಲ ಕಾರ್ಮಿಕ ಸಂಘಟನೆಯ ಗುಂಪಿನ ಹಿಂದೆ ರಾಜಕೀಯ ಪಕ್ಷಗಳಿತ್ತು, ಎಲ್ಲ ವಿದ್ಯಾರ್ಥಿ ಸಂಘಟನೆಗಳ ಗುಂಪಿನ ಹಿಂದೆ ರಾಜಕೀಯ ಪಕ್ಷಗಳಿತ್ತು. ಇವರು ಒಬ್ಬರನ್ನ ಮೇಲೆ ಒಬ್ರು ಎತ್ತು ಕಟ್ಟಿ ಸಣ್ಣ ಪಟ್ಟ ಬರೀ ಬಾಯಿ ಮಾತನ್ನ ಜಗಳ ಆಡಿಕೊಂಡು ಹೊಡೆದಾಟ ಮಟ್ಟಕ್ಕೆ ಹೋಗೋ ಮಟ್ಟಕ್ಕೆ ಬೆಳೀತದೆ. ಅಲ್ಲಿಂದ ಏನಾಯ್ತು, ಈ ಮತಗಳನ್ನ ಕೊಡಿಸೋಂಥ ಶಕ್ತಿನ ಈ ಪುಡಿ ರೌಡಿಗಳು ಗಳಿಸ್ಕೊಂಡ್ಬಿಟ್ರು. ಹೆಂಗ್ ಗಳಿಸ್ಕೊಂಡ್ರು ಅಂದ್ರೆ ಹಣದ ಆಮಿಷ, ಬೆದರಿಕೆ ಹಾಕಿ ಈ ನಗರಸಭೆ ಚುನಾವಣೆಗಳನ್ನ ಗೆಲ್ಲೋದು ಎಲ್ಲ ಮಾಡ್ತಾ ಇದ್ರು. ಈ ರಾಜಕೀಯ ಪಕ್ಷಗಳು ಅದನ್ನ ಬೆಳೆಸ್ತಾ ಇತ್ತು. ಈ ಮತದಾರರನ್ನ ಓಲೈಸ್ಕೊಳ್ಳೋಕ್ಕೆ ಒಂದು ತಂಡ ಇತ್ತಲ್ಲ, ಅದು ಈ ಪುಡಿ ರೋಡಿಗಳು, ಕಳ್ಳಬಟ್ಟಿ ಸಾರಾಯಿ ಮಾರಾಟ ಮಾಡೋರು, ಅನೈತಿಕ ಚಟುವಟಿಕೆಗಳನ್ನ ಮಾಡುವಂತ ಎಲ್ಲ
ಸಣ್ಣ ಪುಟ್ಟದವರೆಲ್ಲ ಚಿಗಿತ್ಕೊಳ್ಳೋಕೆ ಶುರು ಮಾಡಿದ್ರು. ಬೆಂಗಳೂರು ನಗರ ಬೆಳೀತಾ 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 ಅನೈತಿಕ ಚಟುವಟಿಕೆಗಳು ಅದ್ರ ಜೊತೆ ಬೆಳೀತು. ಆ ಅನೈತಿಕ ಚಟುವಟಿಕೆಗಳಲ್ಲಿ ಕಳಬಟ್ಟಿ, ಸಾರಾಯಿ ಮಾರುವಂಥದ್ದು, ಈ ಕ್ಲಬ್ಬು, ಇಂಥ ಈ ಜೂಜು ಕೋರರ ತಂಡ, ಈ ಥರದ್ದೆಲ್ಲ. ಆಮೇಲೆ ಅನೈತಿಕ ವೇಶ್ಯಾವಾಟಿಕೆ, ಇಲ್ಲೆಲ್ಲ ಈ ರೂಢಿಗಳು ಅವರ ಹಫ್ತಾವನ್ನು ವಸೂಲಿ ಮಾಡಲಿಕ್ಕೆ ಉಟ್ಕೊಂಡ್ಬಿಟ್ರು. ಹಫ್ತಾವನ್ನ ಅದು ಹೆಂಗೆ ಅಂದರೆ, ಈ ಮುಂಬೈ ಈ ಭೂಗತ ಲೋಕಕ್ಕೂ ಬೆಂಗಳೂರು ಭೂಗತ ಲೋಕಕ್ಕೂ ತುಂಬ ವ್ಯತ್ಯಾಸ ಇದೆ. ಮುಂಬೈ ಭೂಗತ ಲೋಕದಲ್ಲಿ ಪ್ರೊಟೆಕ್ಷನ್ ಮನಿ ಅಂತೇಳಿ ಈ ಭೂಗತ ಲೋಕದ ಡಾನ್ಗಳು ವಸೂಲಿ ಮಾಡ್ತಾ ಇದ್ರು. ಬೆಂಗಳೂರು ನಗರದಲ್ಲಿ ಆ ಮಟ್ಟಕ್ಕೆ ಇರಲಿಲ್ಲ. ಅದು ಬೆಳಿಲಿಕ್ಕೆ ಶುರು ಆಯಿತು. ಹಂಗೆ ಬೆಳಿಲಿಕ್ಕೆ ಶುರು ಆದಾಗ ಉಟ್ಕೊಂಡಂಥ ಪಾತ್ರಗಳೇ ಕೊತ್ವಾಲ್ ರಾಮಚಂದ್ರ, ಆಯಿಲ್ ಕುಮಾರ, ರಾಬ್ರಿ ಜಯರಾಜು. ಅವನಿಗೆ ರಾಬ್ರಿ ಜಯರಾಜ್ ಅಂತ ಇದ್ರು. ಈ ರಾಮಚಂದ್ರ ರಾವ್ ಅಂತ ಅವನು